ಇನ್ನು ಆಕ್ಟರ್ ಬಾಳಲ್ಲಿ ಡಾಕ್ಟರ್ ಕಲರವ. ನಾವು ಯಾರ ಬಗ್ಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ನಿಮಗೆಲ್ಲ ಗೊತ್ತೇ ಆಗಿದೆ. ನಟರಾಕ್ಷಸ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ವಿವಾಹ ಮೈಸೂರಿನಲ್ಲಿ ನೆರವೇರಿದೆ. ಮೈಸೂರಿನಲ್ಲಿ ವಸ್ತು ಪ್ರದರ್ಶನ ಆವರಣ ಅಂತಂದರೆ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ಇದಕ್ಕೋಸ್ಕರ ಬೃಹತ್ತಾದ ಒಂದು ಸೆಟ್ಟನ್ನು ಕೂಡ ಹಾಕಲಾಗಿತ್ತು. ಆ ಸೆಟ್ನಲ್ಲಿ ನಿನ್ನೆ ರಿಸೆಪ್ಷನ್ ನಡೀತು. ಇವತ್ತು ಧಾರಾ ಮುಹೂರ್ತ ಬೆಳಗ್ಗೆ ಇತ್ತು. ನಿನ್ನೆ ಆಲ್ರೆಡಿ ಆ ರಿಸೆಪ್ಷನ್ನಲ್ಲಿ ಸಾಕಷ್ಟು ಜನ ರಾಜಕೀಯ ಗಣ್ಯರು, ಚಿತ್ರರಂಗದ ನಟ ನಟಿಯರು ಎಲ್ಲರೂ ಕೂಡ ಬಂದು ಈಗಾಗಲೇ ಹಾರೈಸಿ ಹೋಗಿದ್ದರು. ಇವತ್ತು ಬೆಳಿಗ್ಗೆ ಮಂತ್ರ ಮುಖಾಂತರ ಅಂದರೆ ಸಾಕಷ್ಟು ಅದ್ಧೂರಿಯಾಗಿ ಮದುವೆ ಕೂಡ ಆಯಿತು. ಧನಂಜಯ್ ಅವರು ಈಗಾಗಲೇ ಧನ್ಯತಾ ಅವ್ರನ್ನ ವರಿಸಿದ್ದಾರೆ. ಅದಾದ ನಂತರ ಇವತ್ತು ಕೂಡ ಸಾಕಷ್ಟು ಜನ ಬಂದಿದ್ದರು. ಶಿವಣ್ಣ ಅವರು ಬಂದಿದ್ದರು, ರಮ್ಯಾ ಅವರು ಆಗಮಿಸಿದರು, ಭಾರತಿ ವಿಷ್ಣುವರ್ಧನ್ ಅವರು ಬಂದಿದ್ದರು, ತರುಣ್ ಸುಧೀರ್ ಅವರು ಬಂದಿದ್ದರು. ಎಲ್ಲರೂ ಆಗಮಿಸಿ ನೂತನ ವಧೂವರರಿಗೆ ಹಾರೈಸಿ ಹೋಗಿದ್ದಾರೆ. ಹಾಗಾದರೆ ಇಷ್ಟು ಅದ್ಧೂರಿಯಾಗಿ ನಡೆದಂತಹ ಈ ಮದುವೆ ಸಮಾರಂಭ ಹೇಗಿತ್ತು, ಯಾರ್ಯಾರು ಬಂದಿದ್ದರು, ಯಾವ್ಯಾವ ಬಟ್ಟೆಯಲ್ಲಿ ಡಾಲಿ ಧನಂಜಯ್ ಮತ್ತು ಧನ್ಯತಾ ಮಿಂಚಿದ್ರು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಒಂದು ಸಮಗ್ರ ಮಾಹಿತಿ ಇದೆ. ಬನ್ನಿ ನೋಡೋಣ. ಸ್ಯಾಂಡಲ್ವುಡ್ ಆಕ್ಟರ್ ಜೊತೆ ಡಾಕ್ಟರ್ ಕಲ್ಯಾಣ, ವೈದ್ಯೆ ಧನ್ಯತಾ ಕೈ ಹಿಡಿದ ನಟ ಡಾಲಿ ಧನಂಜಯ್, ನೆಚ್ಚಿನ ಮೈಸೂರಲ್ಲಿ ಪ್ರೀತಿಸಿದ ಹುಡುಗಿ ಜೊತೆ ಸಪ್ತಪದಿ. ಸ್ಯಾಂಡಲ್ವುಡ್ನಲ್ಲಿ ಡಾಲಿ ಧನಂಜಯ್ ಮದುವೆ ಸಂಭ್ರಮ ಮನೆ ಮಾಡಿದೆ. ಡಾಕ್ಟರ್ ಧನ್ಯತಾ ಜೊತೆಗೆ ಆಕ್ಟರ್ ಡಾಲಿ ಧನಂಜಯ್ ಸಪ್ತಪದಿ ತುಳಿದಿದ್ದಾರೆ. ನಟನ ಇಷ್ಟದ ಮೈಸೂರಿನಲ್ಲಿ ವಸ್ತು ಪ್ರದರ್ಶನ ಮೈದಾನದಲ್ಲಿ ಅದ್ಧೂರಿ ವಿವಾಹ ಸಮಾರಂಭ ನೆರವೇರಿತು. ಲಿಂಗಾಯತ ಸಂಪ್ರದಾಯದಂತೆ ಅರಸೀಕೆರೆಯ ಕಾಳಿನಹಳ್ಳಿಯಲ್ಲಿ ಧನಂಜಯ್, ಚಿತ್ರದುರ್ಗದ ಶಿವಪುರದ ಧನ್ಯತಾ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ರೆಡ್ ಗೋಲ್ಡನ್ ಸ್ಯಾರಿಯಲ್ಲಿ ಧನ್ಯತಾ ಕಂಗೊಳಿಸಿದ್ರೆ, ಗೋಲ್ಡನ್ ಡ್ರೆಸ್ನಲ್ಲಿ ಡಾಲಿ ಮಿಂಚಿದ್ರು. ಬೆಳಗ್ಗೆಯಿಂದಲೇ ದಾರ ಮುಹೂರ್ತದ ಹಲವು ಶಾಸ್ತ್ರಗಳು ನೆರವೇರಿಸಲಾಯಿತು. ಶುಭ ಮೀನ ಲಗ್ನದಲ್ಲಿ ಮಾಂಗಲ್ಯ ಧಾರಣೆ ಮಾಡಿಸಲಾಯಿತು. ಮಾಂಗಲ್ಯ ಧಾರಣೆ ನಂತರ ನವದಂಪತಿ ಸಪ್ತಪದಿ ತುಳಿದ್ರು. ಹೊಸ ಜೀವನಕ್ಕೆ ಕಾಲಿಟ್ಟ ದಂಪತಿಗೆ ಸಂಬಂಧಿಕರು, ಸ್ನೇಹಿತರು, ಚಿತ್ರರಂಗದ ಗಣ್ಯರು ಹರಸಿ ಹಾರೈಸಿದ್ರು. ಆಕ್ಟರ್ ಡಾಲಿ ಹೃದಯದಲ್ಲಿ ಡಾಕ್ಟರ್ ಡವಡವ. ಡಾಲಿ ದಂಪತಿಗೆ ಸಿನಿ ಗಣ್ಯರ ಭರಪೂರ ವಿಶ್. ಮೈಸೂರಿನಲ್ಲಿ ಡಾಲಿ ಧನಂಜಯ್ ಮತ್ತು ಧನ್ಯತಾ ಮದುವೆ ಧಾಮ್ ಧೂಮ್ ಅಂತ ನೆರವೇರಿದೆ. ನೂತನ ದಂಪತಿಗೆ ಸಿನಿ ಗಣ್ಯರು ಹರಸಿ ಹಾರೈಸಿದರು. ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಮೋಹಕ ತಾರೆ ರಮ್ಯಾ, ಹಿರಿಯ ನಿರ್ದೇಶಕ ಟಿ.ಎಸ್. ನಾಗಾಭರಣ, ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್, ದೊಡ್ಡಣ್ಣ, ನಿರ್ದೇಶಕ ತರುಣ್ ಸುಧೀರ್ ದಂಪತಿ, ಯುವ ರಾಜ್ಕುಮಾರ್, ಸಪ್ತಮಿ ಗೌಡ, ಪೃಥ್ವಿ ಅಂಬರ್, ನವೀನ್ ಕೃಷ್ಣ ಸೇರಿ ಹಲವು ಸಿನಿ ಗಣ್ಯರು ದಂಪತಿಗೆ ಹರಸಿ ಹಾರೈಸಿದ್ರು. ಅಲ್ಲದೆ ರಾಜಕೀಯ ಗಣ್ಯರು ಕೂಡ ನವದಂಪತಿಗೆ ಹರಸಿದ್ರು. ಶಾಸಕ ಜಿಟಿಡಿ, ಸಚಿವ ಸತೀಶ್ ಜಾರಕಿಹೊಳಿ ಸೇರಿ ಇನ್ನೂ ಹಲವರು ಶುಭ ಕೋರಿದ್ರು.
ಇನ್ನು ಮದುವೆಯಲ್ಲಿ ಭಾಗಿಯಾಗಿದ್ದ ಗಣ್ಯರು ದಂಪತಿಗಳಿಗೆ ಶುಭಾಶಯವನ್ನ ತಿಳಿಸಿದರು. ತುಂಬ ಜನ ಬಂದಿದ್ದಾರೆ ಆಶೀರ್ವಾದ ಮಾಡಲಿಕ್ಕೆ. ಅವರಿಬ್ಬರಿಗೂ ಆ ಭಗವಂತ 100 ವರ್ಷ ಸುಖವಾಗಿ ಬಾಡಲಿ, ಅವರ ಇಷ್ಟಗಳೆಲ್ಲ ನೆರವೇರಲಿ ಅಂತ ನಾವು ದೇವರ ಹತ್ರ ಕೇಳ್ಕೊತೀನಿ. ಲೈಫಿನ ಒಂದು ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರಿಬ್ಬರು ನೋಡಿದ್ರು ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ವೆರಿ ಕ್ಯೂಟ್ ಕಪಲ್ ಅಂತ ಅನಿಸ್ತಾರೆ. ವೆರಿ ಇನ್ನೋಸೆನ್ಸ್ ಅದು ಅವರಿಬ್ಬರು ಮಕ್ಕಳು ಕಾಣಿಸುತ್ತೆ. ಸೊ ಒಳ್ಳೇದಾಗಲಿ, ದಾಂಪತ್ಯ ಜೀವನ 100 ಕಾಲ ತುಂಬ ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಇಬ್ಬರು. ಐ ಥಿಂಕ್ ಫಸ್ಟ್ ಅವ್ರ ಅನೌನ್ಸ್ಮೆಂಟ್ ಫೋಟೋ ನೋಡಿದಾಗಲೂ ನಾನು ಅವ್ರಿಗೆ ಹೇಳಿದೆ, ಯು ಬೋತ್ ಲುಕ್ ವೆರಿ ಬ್ಯೂಟಿಫುಲ್ ಟುಗೆದರ್. ಇನ್ನಸೆನ್ಸ್ ಇವ್ರು ಹೇಳ್ದಂಗೆ ತುಂಬ ಇನ್ನಸೆಂಟಾಗಿ ಕಾಣ್ತಾರೆ. ಆ್ಯಂಡ್ ಐ ಥಿಂಕ್ ಐ ವಾಂಟ್ ಟು ವಿಶ್ ದೆಮ್ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ದಿಸ್ ಬ್ಯೂಟಿಫುಲ್ ಲೈಫ್, ಸ್ಟಾರ್ಟಿಂಗ್ ಆಫ್ ಬ್ಯೂಟಿಫುಲ್ ಚಾಪ್ಟರ್. ಧನಂಜಯ್ ಹಾಗೂ ಧನ್ಯತೆ ಅವರಿಗೆ ಒಳ್ಳೇದಾಗಲಿ, ಖುಷಿಯಾಗಿರಲಿ. ಅಫ್ಕೋರ್ಸ್ ಒಳ್ಳೆ ಫ್ರೆಂಡ್ ಕೂಡ. ಆ್ಯಂಡ್ ಒಳ್ಳೇದಾಗಲಿ ಅವರಿಗೆ, ಖುಷಿಯಾಗಿರಲಿ. ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ಧನ್ಯತೆ ಅವರು ತಮ್ಮ ಡಾಕ್ಟರ್ ಧನಂಜಯ್ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರ ಸಂಸಾರ ಸುಖವಾಗಿರಲಿ. ಧನು ಧನ್ಯ ಮದುವೆಯಲ್ಲಿ ಭರ್ಜರಿ ಭೋಜನ, 25ಕ್ಕೂ ಹೆಚ್ಚು ಬಗೆಯ ರಸಗವಳ. ಡಾಲಿ ಧನಂಜಯ್ ಧಾರೆ ಮುಹೂರ್ತದಲ್ಲಿ ಭರ್ಜರಿ ಭೋಜನವನ್ನ ಉಣಬಡಿಸಲಾಯಿತು. 25ಕ್ಕೂ ಹೆಚ್ಚು ಬಗೆ ಬಗೆಯ ಖಾದ್ಯಗಳನ್ನ ತಯಾರಿಸಲಾಗಿತ್ತು. ಕುಟುಂಬಸ್ಥರಿಗೆ ವಿವಿಐಪಿ ಹಾಗೂ ವಿಐಪಿಗಳಿಗೆ ಸಪರೇಟ್ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 800 ಬಾಣಸಿಗರಿಂದ ಅಡುಗೆ ತಯಾರಿ ಆಯಿತು. ತಾಟಾಲಿಂಗು ಮಿಲ್ಕ್ ಶೇಕ್, ಆಂಪನ್ನ, ಜಾಕ್ ಫ್ರೂಟ್ ಪಾಯಸ, ಕಡ್ಲೆ ಉಸ್ಲಿ, ಫ್ರೂಟ್ ಕೋಸಂಬರಿ, ತೊಂಡೆಕಾಯಿ, ಕ್ಯಾಶ್ಯೂ ಪಲ್ಯ, ಪೈನಾಪಲ್ ಮದ್ದುಲಿ, ಸುವರ್ಣಗಡ್ಡೆ, ರವಾ ಫ್ರೈ, ಪನ್ನೀರ್ ಕುರ್ಕುರೆ, ಅಕ್ಕಿ ರೊಟ್ಟಿ, ಇದ್ಕಿತ್ ಬೇಳೆ ಕೂಟ್, ಪುದುಚೇರಿ ಬಿರಿಯಾನಿ, ನುಗ್ಗೆಕಾಯಿ ಸಾಂಬಾರ್, ಉಡುಪಿಯ ತಿಳಿಸಾರು, ಸೌತೆಕಾಯಿ ರಸಂ, ಬೇಳೆ ಒಬ್ಬಟ್ಟು ಸೇರಿ ಹಲವು ಖಾದ್ಯಗಳನ್ನು ಗಣ್ಯರು ಸವಿದ್ರು. ಇನ್ನು ನೂತನ ದಂಪತಿಗೆ ವಿಶೇಷವಾಗಿ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಡಾಲಿ ಧನ್ಯತಾಗೆ, ಧನ್ಯತಾಗೆ ಡಾಲಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ರು. ಮದುವೆಗೆ ಆಗಮಿಸಿ ಹರಸಿ ಹಾರೈಸಿದ ಎಲ್ಲಾ ಗಣ್ಯರಿಗೂ ಡಾಲಿ ಧನಂಜಯ್ ದಂಪತಿ ಧನ್ಯವಾದ ಅರ್ಪಿಸಿದ್ರು. ಮೊದಲನೇದಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನು ನನ್ನ ಎಲ್ಲ ಗೆಳೆಯರ ಬಳಗ, ಕುಟುಂಬ ಎಲ್ರಿಗೂ ಆ್ಯಂಡ್ ನಮ್ಮ ಚಿತ್ರರಂಗದ ಎಲ್ಲ ಗೆಳೆಯರಿಗೆ, ಹಿರಿಯರಿಗೆ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ತುಂಬ ಚೆನ್ನಾಗಿ ಅಷ್ಟೊಂದು ಸಾವಿರಾರು ಜನ ಬಂದು ಹರಿಸಿದ್ದು ಭಾಳ ಖುಷಿನೇ ಸರ್. ನನ್ನ ಜೀವನ ಕಟ್ಕೊಟ್ಟಿದ್ದು ಮೈಸೂರು. ಸೊ ಹಂಗಾಗಿ ಇಲ್ಲೇ ಅಭಿಮಾನಿಗಳ ಮಧ್ಯೆ ಆಗಬೇಕು ಅಂತ ಆಸೆ ಇತ್ತು. ಅದು ತುಂಬ ಚೆನ್ನಾಗಾಗಿದೆ. ಇಷ್ಟು ಜನ ನಾನು ಯಾವತ್ತೂ ನೋಡಿರಲಿಲ್ಲ. ಇವ್ರಿಗಾದರೆ ಸ್ವಲ್ಪ ಪರಿಚಯ ಇರುತ್ತೆ. ನಾನು ತುಂಬ ಭಾವುಗಳಾದರೆ, ತುಂಬ ಓವರ್ವಿಂಗ್ ಅನ್ನಿಸ್ತು. ಇಷ್ಟು ಪ್ರೀತಿ, ಇಷ್ಟು ಆಶೀರ್ವಾದ, ತುಂಬ ಖುಷಿ ಆಯಿತು. ಒಟ್ಟಾರೆ ಬ್ಯಾಚುಲರ್ ಲೈಫ್ಗೆ ಬಾಯ್ ಬಾಯ್ ಹೇಳಿ ಮ್ಯಾರೇಜ್ ಲೈಫ್ಗೆ ಸ್ಯಾಂಡಲ್ವುಡ್ನ ಬಡವ ರಾಸ್ಕಲ್ ಕಾಲಿಟ್ಟಿದ್ದಾರೆ. ಆಕ್ಟರ್ ಹೃದಯದಲ್ಲಿ ಡಾಕ್ಟರ್ ಡವಡವ ಅಂತಿದ್ದು ಇಬ್ಬರು 100 ಕಾಲ ಚೆನ್ನಾಗಿ ಬಾಳ್ಲಿ ಎಂಬುದಷ್ಟೇ ಎಲ್ಲರ ಹಾರೈಕೆ, ಆಶೀರ್ವಾದ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.